ಬರ್ತಾನೆ ಹೊಳೆ ಎಷ್ಟೊತ್ತಾಯ್ತು ಓಡಾಡತ್ತೆ. ಎದಕ್ರಿ ಇದು ಅವ್ರಿಗೆ ಕೊಡಾಕ? ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ಈ ವಿಡಿಯೋ ಒಳಗೆ ನೋಡ್ರಿ ವೈಷ್ಣವಿಯ ಮದುವೆಯ ಮುಹೂರ್ತದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಆಲ್ರೆಡಿ ನಾನು ಮದುವೆ ಲಾಸ್ಟ್ ವ್ಲಾಗ್ ಹಾಕಿ ಒಂದು 5-6 ದಿನ ಆಯ್ತು ನೋಡ್ರಿ. ಅದಾದಮೇಲೆ ಯಾವುದೇ ವಿಡಿಯೋ ಹಾಕೋಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತದೆ. ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ, ಹೊಸದಾಗಿ ನೋಡಕತ್ತವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಬರೀ ಇನ್ಯಾಕೆ ತಡ ಮಾಡೋದು, ಯಾವ ರೀತಿಯಾಗಿ ಮದುವೆ ಮಾಡಿದ್ರು ಅಂತ ಹೇಳಿ ನೋಡೋಣಂತ. ಇವಾಗ ನೋಡ್ರಿ ಇಬ್ಬರು ಮದುಮಕ್ಕಳಿಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳಕತ್ತಾರ ಡ್ಯಾನ್ಸ್ ಮಾಡ್ಕೋತ. ವೈಷ್ಣವಿ ಕಡೆದವರು ಅಂದರೆ ವೈಷ್ಣವಿ ಗಂಡನ ಮನೆ ಕಡೆದವರು, ಅವರ ಅತ್ತೆ ಆಗಿರ್ಬೋದು, ಅವರ ನಾದ್ನಿ, ಪ್ರತಿಯೊಬ್ಬರು ಮದುಮಕ್ಕಳಿಗೆ ಇಬ್ಬರಿಗೂ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳಕತ್ತಾರ. ಸೊ ಬರೀ ಏನೇನಾಗ್ತದೆ ಇವತ್ತಿನ ದಿನ ಅಂತ ಎಲ್ಲನೂ ನೋಡೋಣಂತ. तुषारहार धवल या शुभ्रवस्त्रान्विता या वीणा वरदण्ड पंडितकरा. ನೋಡ್ರಿ ಫ್ರೆಂಡ್ಸ್, ಅಕ್ಕಿ ಕಾಳು ಬಿದ್ದು ಇಷ್ಟೊತ್ತು. ಇವಾಗ ನಾ ಕೆಳಗಡೆ ಬಂದೀನಿ ನೋಡ್ರಿ. ಇಷ್ಟೊತ್ತು ಸ್ಟೇಜ್ ಮ್ಯಾಗಿದ್ದೆ. ಹಾಗೆ ಬಂದು ಕೆಳಗಡೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರ್ಸತ್ತೀನಿ ನೋಡ್ರಿ. ನಮ್ಮ ಅತ್ತೆಯವರದು ಕುಂತಾರ. ಅಕ್ಕಿ ಕಾಳು ಬಿಳಾನ ಬಂದಂಥ ಗೆಸ್ಟ್ ಎಲ್ಲರೂ ಮದುಮಕ್ಕಳ ಕಡೆ ಹೋಗಿ ಫೋಟೋಸದ್ದು ತೆಗೆಸ್ಕೊಳಕತ್ತಾರ.
ಬರ್ತಾನಕ್ಕ ಹೊಳೆ ಎಷ್ಟೊತ್ತಾಯ್ತು ಓಡಾಡತ್ತೇವ ಅಲ್ಲಿ. ಫ್ರೆಂಡ್ಸ್ ನೋಡ್ರಿ, ಇಷ್ಟೊತ್ತು ಮದ್ವೆಗೆ ಬಂದವ್ರು ಎಲ್ಲರೂ ಇಬ್ರಿಗೂ ಮದುಮಕ್ಕಳಿಗೆ ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಂಡ್ರು. ಇವಾಗ ನೋಡ್ರಿ ಕನ್ಯಾದಾನ ಮಾಡಿ ಕೊಡಾಕತ್ತಾರ ಕಾಲು ತೊಳೆದು. ನಾವು ವರ್ಷಾಕ ಆಮೇಲೆ ವರ್ಷಾಕ ಅವರ ಹಸ್ಬೆಂಡ್ ಆನಂದಣ್ಣ ಇಬ್ಬರು ಕೂಡಿ ಕಾಲು ತೊಳೆದು ಕನ್ಯಾದಾನ ಮಾಡಿ ಕೊಡಾಕತ್ತಾರ. ಇನ್ನು ಮದುಮಕ್ಕಳದು ಇಬ್ಬರದು ಊಟ ಇಲ್ಲಿ ನೋಡ್ರಿ, ಈ ಒಂದು ಪ್ರೋಗ್ರಾಮ್ ಮುಗ್ಯಾನ ಊಟ ಮಾಡ್ತಾರೆ. ಸೊ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರ್ಸಾಕತ್ತೀನಿ ನಿಮಗೆ. ನೋಡ್ರಿ ಫ್ರೆಂಡ್ಸ್, ಇವಾಗ ನಾವೆಲ್ಲರೂ ಊಟಕ್ಕೆ ಹೋಗ್ಬೇಕಂತೇಳಿ ಹೊಂಟೀವಿ. ನೋಡ್ರಿ ಊಟದ ಸೆಕ್ಷನ್ ಆ ಕಡೆ ಇತ್ತು, ಸೊ ಹೊಂಟೀವಿ. ಊಟಕ್ಕೆ ಹಚ್ಕೊಳಕತ್ತೀನಿ ನೋಡ್ರಿ. ಇವಾಗ ಬರ್ರಿ ಎಲ್ಲರೂ ಊಟ ಮಾಡೋನು. ಊಟಕ್ಕೆ ಬಾಸುಂದಿ ಇತ್ತು, ಆಮೇಲೆ ಜಾಮೂನ್, ಸಲಾಡ್, ಉಪ್ಪಿನಕಾಯಿ, ಚಪಾತಿ ಮತ್ತು 2 ಥರ ಬಾಜಿ ಇತ್ತು ನೋಡ್ರಿ, ಮಿಕ್ಸ್ ಬಾಜಿ, ಆಮೇಲೆ ಚೆನ್ನಾಗಿ ಬೇಳಿದು ಮಸ್ತ್ ಇತ್ತು ರೀ. ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಮಾಡಿಸಿದ್ರು ಅಡ್ಗೆ. ರೈಸ್, ಸಾಂಬಾರು, ಅಡ್ಗೆ ಅಂತೂ ಹೇಳುವಂಗಿಲ್ಲ ರೀ, ಅಷ್ಟೊಂದು ಮಸ್ತ್ ಟೇಸ್ಟಿಯಾಗಿತ್ತು. ಇವಾಗ ನಾ ತಾಟ್ ಹಚ್ಕೊಂಡಿನಿ, ನಮ್ಮ ಅತ್ತಿಯವರು ಆಮೇಲೆ ನಮ್ಮ ನಾದಿನಿಯವ್ರದು ಊಟಕ್ಕೆ ಹಚ್ಕೊಳಕತ್ತಾರ ನೋಡ್ರಿ. ಮತ್ತು ಇಲ್ಲಿ ನೋಡ್ರಿ ಮದುಮಕ್ಕಳಿಬ್ರು ಊಟ ಮಾಡಕತ್ತಾರ. ವೈಷ್ಣವಿ ಆಮೇಲೆ ಅವರ ಹಸ್ಬೆಂಡ್ ಆಲ್ರೆಡಿ ಭಾಳ ಟೈಮ್ ಆಗಿತ್ತು, ಸೊ ಅವರು ಊಟ ಮಾಡಕತ್ತಾರ ನೋಡ್ರಿ. ಇವಾಗ ನೋಡ್ರಿ ಎಲ್ಲರದು ಊಟ ಆಗೋಣ. ನಾವು ಆಮೇಲೆ ಜ್ಯೋತಿಯವ್ರು ಇಬ್ರು ಫೋಟೋ ತೆಗೆಸ್ಕೋಬೇಕಂತ ಹೇಳಿ ತೆಗೆಸ್ಕೊಳತ್ತೀವಿ. ಪಾರ್ಲರ್ಗೆ ಹೋಗೋದ್ಬಿಟ್ಟು ಇಲ್ಲೇ ನ್ಯಾಚುರಲ್ ಆಗಿ ಕರ್ಲ್ ಮಾಡ್ಕೊಳತ್ತ ನೋಡ್ರಿ ಜ್ಯೋತಿ. ಪೇಟ ಸುತ್ಕೊಂಡು ನ್ಯಾಚುರಲ್ ಆಗಿ ಕರ್ಲ್ ಮಾಡ್ಕೊಂಡಾಳ. ಕಮೆಂಟ್ ಮಾಡಲ್ಲ ಯಾರು. ಫೋಟೋ ತೆಗಿನ, ಫೋಟೋ ಇಬ್ಬರದು ಫೋಟೋ ತೆಗಿನ. ಅವನಿಗೆ ಒಟ್ಟು ಫ್ರೀ ಬಿಡ್ಬೇಕಕ್ಕ ಓಡಾಡಕ್ಕ. ಹಾಯ್ ಮಾಡಕ್ಕ, ಹಾಯ್ ಮಾಡು. ಎಲ್ಲದಾರ ಜೀಜು? ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಟೈಮ್ ಸಾಯಂಕಾಲ 5 ಗಂಟೆ ಆಗೈತಿ. ನಾವೆಲ್ಲರೂ ನಮ್ಮ ಫ್ಯಾಮಿಲಿಯವ್ರೆಲ್ಲರೂ ಸುಮ್ಮ ಕುಂತ್ಬಿಟ್ಟು ನೋಡ್ರಿ. ಇನ್ನೇನು ವೈಷ್ಣವಿ ಗಂಡನ ಮನೆಗೆ ಹೋಗ್ತಾಳೆ, ಹಾಗಾಗಿ ಕಳಸೆ ಹೋಗ್ಬೇಕಂತ ಹೇಳಿ ನಾವೆಲ್ಲರೂ ಕುಂತೀವಿ. ಆಲ್ಮೋಸ್ಟ್ ಕಾರ್ಯಾಲಯ ಎಲ್ಲ ಖಾಲಿಯಾಗಿತ್ತು, ನಾವು ಅಷ್ಟೇ ಇದ್ವಿ. ವೈಷ್ಣವಿ ಗುಡಿ ಅದು ತುಂಬಿ ಕಳಿಸ್ತಾರೆ, ಹಾಗಾಗಿ ಅವ್ರು ಏನೇನು ಎಲ್ಲ ತೊಗೋಬೇಕಲ್ಲ ಅದೆಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ರು. ಫ್ರೆಂಡ್ಸ್, ಇವಾಗ ಇಲ್ಲಿ ಮದುವೆ ಎಲ್ಲ ಮುಗೀತು. ಇವಾಗೆಲ್ಲ ಮನೆಯವ್ರು ಅಷ್ಟೇ ಅದಾರ ಇಲ್ಲೆಲ್ಲ. ನಾವು ನಮ್ಮ ವೈಷ್ಣವಿಗೆ ಕಳಿಸಿ ಹೋಗ್ಬೇಕಂತ ಹೇಳಿ ನಿಂತೀವಿ. ವೈಷ್ಣವಿ ಎಲ್ಲ ಬ್ಯಾಗ್ ಅದು ರೆಡಿ ಮಾಡ್ಕೊಳತ್ತಾಳ. ಅಂದ್ರೆ ಒಳಗದಾಳ ರೂಮ್ ಒಳಗೆ ಇಷ್ಟೊತ್ತರ ಹಾಕಿದ್ದು ಫೋಟೋಶೂಟ್ ಅದಾಯಿತು. ಸೊ ವೈಷ್ಣವಿ ಕಳಿಸಿ ಹೋಗ್ಬೇಕಂತ ಹೇಳಿ ನಿಂತೀವಿ ನೋಡ್ರಿ. ಪಾಪ ಇನ್ನೂ ಎಷ್ಟು ಅಳ್ತಾಳೋ ಗೊತ್ತಿಲ್ಲ. ತವ್ರ ಮನೆಗೆ ಬಿಟ್ಟು ಫಸ್ಟ್ ಟೈಮ್ ಗಂಡನ ಮನೆಗೆ ಹೊಂಟಾಳ. ಸೊ ನೋಡ್ಬೇಕ್ರಿ, ಇವಾಗ ಆಕಿ ಕಳಿಸಿ ಮನೆಗೆ ಹೋಗ್ತೀವಿ. ಎಲ್ಲರೂ ಕಳ್ಸಕ್ಕಂತೇಳಿ ನಿಂತೀವಿ. ಎಲ್ಲರೂ ನಮ್ಮ ಅತ್ತಿಗಳು ಅದಾರ, ಎಲ್ಲರೂ ನಮ್ಮ ನೆಗೇಣಿ ಎಲ್ಲರೂ ಅದಾರ ಆಲ್ಮೋಸ್ಟ್. ಸೊ ಇವಾಗ ಕಳಿಸಿ ಮನೆಗೆ ಹೋಗ್ತೀವಿ ನೋಡ್ರಿ. ನನ್ನ ಮಗ ಅಂದ್ರೂ ಫುಲ್ಲು ಓಡಾಡಕತ್ತಾನ. ಖಾಲಿ ಇದು ಕಾರ್ಯಾಲಯ, ಹಂಗಾಗಿ ಫುಲ್ ಇಲ್ಲಿ ಮಜಾ ಅನ್ನಿಸ್ಬಿಟ್ಟಿತ್ತು ಅವನಿಗೆ ಓಡಾಡಕ್ಕೆ. ಹಿಡ್ಕೊಂಡು ಬರತ್ತಾರ ಅವ್ರ ಪಪ್ಪ, ಓಡಿ ಮತ್ತೆ ಹೊಂಟಾನ. ಸೊ ಮದುವೆ ಅಂತೂ ಮಸ್ತ್ ಆಯಿತು. ವೈಷ್ಣವಿನೂ ಭಾಳ ಬ್ಯೂಟಿಫುಲ್ಲಾಗಿ ಕಾಣಕತ್ತಿದ್ಲು. ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರ್ತದೆ. ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ. ಹೊಸದಾಗಿ ನೋಡಕತ್ತವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಬರೀ ಇವಾಗ ಅಲ್ಲಿ ಹೋಗೋಣ ಅಂತ. ಫ್ರೆಂಡ್ಸ್,
ನೋಡ್ರಿ ಇಲ್ಲಿ ನಮ್ಮ ಕಡೆ ಏನೈತಲ್ಲ ಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆ ಅನ್ಬೋದು ಮದುಮಗಳಿಗೆ ಸುರ್ಗಿ ಸಾಮಾನು ಅಂತೇಳಿ ಕೊಡ್ತಾರೆ. ಸುರ್ಗಿ ಸಾಮಾನು ಅಂದ್ರೆ ಒಂದು ಸಂಸಾರಕ್ಕೆ ಏನೇನು ಹತ್ತೈತಲ್ಲ ಅವೆಲ್ಲ ಸಾಮಾನು ಕೊಡ್ತಾರೆ. ಪಲಂಗ ಆಗಿರ್ಬೋದು, ಟ್ರೆಜ್ರಿ ಆಗಿರ್ಬೋದು, ಆಮೇಲೆ ಭಾಂಡೆ ಸಾಮಾನು ಎಲ್ಲನೂ ಕೊಡ್ತಾರೆ. ಬಟ್ ಇಲ್ಲಿ ವೈಷ್ಣವಿ ಮದುವೆ ಒಳಗೆ ಅವೇನು ಕೊಟ್ಟಿಲ್ಲ ನೋಡ್ರಿ. ಯಾಕಂದ್ರೆ ಅವ್ರ ಗಂಡನ ಮನೆಯವರು ಮೊದಲೇ ಹೇಳಿದ್ರಂತ ಸುರ್ಗಿ ಸಾಮಾನು ಏನು ಕೊಡಬೇಡ್ರಿ, ಆಲ್ರೆಡಿ ಎಲ್ಲನೂ ಅವ್ರ ಮನೆ ಒಳಗೆ ಅದಾವಂತ, ಹಾಗಾಗಿ ಕೊಡಬೇಡ ಅಂತ ಹೇಳಿದ್ರಂತ. ಸೊ ಅದಕ್ಕಂತೇಳಿ ಪದ್ಧತಿ ಪ್ರಕಾರ ಏನೇನು ಕೊಡಬೇಕಲ್ಲ ಅವು ಅಷ್ಟು ಸಾಮಾನು ಇಲ್ಲಿ ಕೊಡಾಕತ್ತಾರೆ ನೋಡ್ರಿ. ನಮ್ಮ ವರ್ಷಕ್ಕೆ ಅದು ಹೊತ್ಕೊಂಡಾಳ ನೋಡ್ಬೋದು ನೀವು, ಕಳಸ, ಆಮೇಲೆ ಸಮಯ, ಆರತಿ ಸೆಟ್, ಮತ್ತು ಅವರು ಬುಟ್ಟಿ ಅದು ತೊಗೊಂಡಾರ ಕೈ ಒಳಗೆ ನೋಡ್ಬೋದು ನೀವು, ಸ್ವೀಟ್ಸ್ ಅದು ಅವೇನೇನು ಪದ್ಧತಿ ಕೊಡಬೇಕಲ್ರಿ ಅವು ಅಷ್ಟ ಕೊಡಾಕತ್ತಾರ, ಉಳ್ಕಿದ್ದೇನು ಕೊಡಾಕತ್ತಿಲ್ಲ. ಇವಾಗ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ವೈಷ್ಣವಿ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೀರೆ ಅದು ಉಡಿಸಿ ಉಡೇಕಿ ಹಾಕಿ ಸೊ ಕರ್ಕೊಂಡು ಹೋಗ್ತಾರೆ. ಆ ವಿಡಿಯೋ ನೋಡೋಕೆ ನೀವು ಕಾಯಲೇಬೇಕು ಎಲ್ಲರೂ. ಆ ವಿಡಿಯೋ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ಇದೇ ವಿಡಿಯೋ ಭಾಳ ಲಾಂಗ್ ಆಗೈತಿ, ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಖಂಡಿತವಾಗಲೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.